ಹಾಯ್ ಗಾಯ್ಸ್, ಲೆಟ್ಸ್ ಗೆಟ್ ರೆಡಿ ವಿತ್ ಮೀ. ಇವತ್ತು ನಾನು ಈ ಡ್ರೆಸ್ನ ವೇರ್ ಮಾಡ್ತಿದ್ದೀನಿ. ಕ್ವಿಕ್ಕಾಗಿ ಚೇಂಜ್ ಮಾಡ್ಕೊಂಡು ಬಂದ್ಬಿಡೋಣ. ಡ್ರೆಸ್ ಈ ಥರ ಕಾಣ್ತಿದೆ ನನ್ನ ಮೇಲೆ. ಸೊ ಫಾಸ್ಟ್ ಸಿರಮ್ ಅಪ್ಲೈ ಮಾಡೋಣ. ಓಕೆ, ಸಿರಮ್ ಎಲ್ಲ ಡ್ರೈ ಆಗಿದೆ. ನೆಕ್ಸ್ಟ್ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ನನ್ನ ಇಂಟ್ರಡಕ್ಷನ್ ವಿಡಿಯೋ ಆಗಿರುತ್ತೆ. ಸುಮ್ಮನೆ ಹಾಗೆ ಮಾಡಿದ್ರೆ ಬೋರ್ ಆಗುತ್ತೆ ಅಂತ ಯಾಕೆ ಗೆಟ್ ರೆಡಿ ವಿತ್ ಮೀ ಜೊತೆ ಮಾಡಬಾರ್ದು ಅಂತ ಒಂದು ಐಡಿಯಾ ಬಂತು. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಬಂದು ಸ್ನೇಹ ಅಂತ. ಐ ಆಮ್ ಬೇಸಿಕಲಿ ಫ್ರಮ್ ಕುಣಿಗಲ್. ನಾನು ಇನ್ನೂ ಓದ್ತಾ ಇದ್ದೀನಿ. ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಫಸ್ಟಿಂದನೂ ಒಂದು ಏನೋ ಕ್ರೇಜ್ ಅನ್ಬೋದಲ್ಲ, ಕ್ರೇಜ್ ಇತ್ತು. ಹಂಗಾಗಿ ನೋಡೋಣ, ಎಲ್ಲರೂ ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ನೀವೆಲ್ಲ ಸಪೋರ್ಟ್ ಮಾಡ್ಬೋದು ಅಂತ. ಈಗ ಮಾಯಿಶ್ಚರೈಸರ್ ಡ್ರೈ ಆಗಿಬಿಟ್ಬಿಡೋಣ. ನೆಕ್ಸ್ಟ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಬಂದು ಅಕ್ವಾಲಾಜಿಕದು. ತುಂಬ ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡ್ತೀವಿ. ಈ ಡ್ರೈ ಆಗೋಷ್ಟು ಅಂದರೆ ಹೇರು ಡ್ರೈ ಮಾಡ್ಕೊಂಡು ಹಿಂಗೆ ಬಂದ್ಬಿಡ್ತೀನಿ. ಓಕೆನಾ? ಹೇರ್ ಕೂಡ ಡ್ರೈ ಆಗಿದೆ ಆ್ಯಂಡ್ ಸನ್ಸ್ಕ್ರೀನ್ ಕೂಡ ಡ್ರೈ ಆಗಿದೆ. ಲಿಟಲ್ ಬಿಟ್ ಆಫ್ ಪೌಡರ್ ಹಾಕ್ತಾನೆ ನಾನು. ಕಾಜಲ್. ಆ್ಯಕ್ಚುಲಿ ಫಸ್ಟ್ ವ್ಲಾಗಿಂದ ನಂಗೆ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಐಡಿಯಾ. ಸ್ಮಾಲಾಗಿ ನಾನು ಇಂಟ್ರಡಕ್ಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆವಾಗಲೇ ಹೇಳ್ದಂಗೆ ಸ್ಟೂಡೆಂಟು ತುಂಬ ಆಸೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಈ ಶೇಡ್ ಲಿಪ್ಸ್ಟಿಕ್ ಹಾಕೋತಾ ಇದ್ದೀನಿ. ಈ ಚಿಕ್ಕದು ಯಾಕೆ ಅಂದರೆ ನಾನು ಜಾಸ್ತಿ ಲಿಪ್ಸ್ಟಿಕ್ ಎಲ್ಲ ಹಾಕಲ್ಲ, ಎಲ್ಲ ಹೋಗ್ತಾ ಇದ್ದೀನಿ. ಹಂಗಾಗಿ ಇಷ್ಟೇ ಚಿಕ್ಕ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡು ಫೈನಲ್ ಎಲ್ಲ ಆದಮೇಲೆ ಈ ಥರ ಕಾಣ್ತೀನಿ. ಇಯರಿಂಗ್ಸ್ ಆ್ಯಂಡ್ ಈ ಬ್ರೇಸ್ಲೆಟ್ ವೇರ್ ಮಾಡಿದ್ದೀನಿ. ಸೊ ಹೊಸ್ದಾಗಿ ಏನೋ ಒಂದು ಹೆಜ್ಜೆ ಇಡ್ತಾ ಇದ್ದೀನಿ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ. ಇಷ್ಟೇ.